In this video, motion of a charged particle making an angle with the magnetic field ಅಂತೇಳಿ ಹೇಳ್ತೀವಿ. ಇಲ್ಲಿ ಏನಪ್ಪ ಅಂದ್ರೆ ಮೂವಿಂಗ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದು ಏನಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಹೌದಾ ಮ್ಯಾಗ್ನೆಟಿಕ್ ಫೀಲ್ಡ್ ಹೌದಾ ಮೂವಿಂಗ್ ಚಾರ್ಜ್ಡ್ ಪಾರ್ಟಿಕಲ್ ಮೇಕಿಂಗ್ ಆನ್ ಆಂಗಲ್. ಈ ಚಾರ್ಜ್ಡ್ ಪಾರ್ಟಿಕಲ್ಸ್ ಏನು ಮೂವ್ ಆಗ್ತಾವಲ್ಲ ಇವು ಏನು ಮಾಡ್ತಾವ ಅಂದ್ರೆ ಒಂದು ಆಂಗಲ್ನ ಕ್ರಿಯೇಟ್ ಮಾಡ್ತಾವ. ಇದು ಪ್ಲಸ್ ಹೌದಾ ಚಾರ್ಜ್ ಇದು ಈ ಚಾರ್ಜ್ಡ್ ಏನಾಗ್ಲಕೈತವ ಮೂವ್ ಆಗ್ಲಕತ್ತೈತಿ ಏನಾಗ್ಲಕೈತದ ಮೂವ್ ಆಗ್ಲಕತ್ತವ ಹೌದಾ ಹೆಂಗ್ ಮೂವ್ ಆಗ್ತಾವ ಅಂದ್ರೆ ಈ ತರ. ಇದು ಏನಪ್ಪ ಅಂತಂದ್ರೆ ಹ್ಯಾಲಿಕಲ್ ಪಾತ್ ಅಂತೇಳಿ ಹೇಳ್ತೀವಿ. ಏನಪ್ಪ ಅಂತೇಳಿ ಹೇಳ್ತೀವಿ ಹ್ಯಾಲಿಕಲ್ ಪಾತ್. ದಿಸ್ ಪಾತ್ ಈಸ್ ಕಾಲ್ಡ್ ಹ್ಯಾಲಿಕಲ್ ಪಾತ್ ಅಥವಾ ಚಾರ್ಜ್ಡ್ ಪಾರ್ಟಿಕಲ್ಸ್ ಮೂವಿಂಗ್ ಇನ್ ಅ ಹ್ಯಾಲಿಕಲ್ ಪಾತ್ ಅಂತೇಳಿ ಹೇಳ್ತೀವಿ. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ನ ಪಿಚ್ ಅಂತೇಳಿ ಹೇಳ್ತೀವಿ ಹೌದಾ. ಇಲ್ಲಿ ನೋಡ್ರಿ ಚಾರ್ಜ್ ಏನಾಗ್ತದೆ ಇಲ್ಲಿಂದ ಮೂವ್ ಆದರೆ ನೋಡ್ರಿ ಇಲ್ಲಿ ತನ ಅಂದ್ರೆ ಒಂದು ಕಂಪ್ಲೀಟ್ ರೊಟೇಷನ್ ಏನಂತ ಹೇಳ್ತೀವಿ ನಾವು ಪಿಚ್ ಅಂತೇಳಿ ಹೇಳ್ತೀವಿ. ಮೂವಿಂಗ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಈಗ ಮೂವಿಂಗ್ ಚಾರ್ಜ್ ಅಂದ್ರೆ ಇಲ್ಲಿಂದ ಏನಾಗ್ಲಕೈತಿ ಚಾರ್ಜ್ ಮೂವ್ ಆಗ್ಲಕೈತಿ. ಇದು ಏನ್ ಕ್ರಿಯೇಟ್ ಮಾಡ್ತೈತಿ ಮೂವಿಂಗ್ ಚಾರ್ಜ್ಡ್ ಪಾರ್ಟಿಕಲ್ ಅಂದ್ರೆ ಒಂದು ಆಂಗಲ್ನ ಕ್ರಿಯೇಟ್ ಮಾಡ್ತೈತಿ ಟೀಟಾ. ಯಾವ್ದ್ರ ಜೊತೆ ಕ್ರಿಯೇಟ್ ಮಾಡ್ತೈತಿ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಜೊತೆ ಕ್ರಿಯೇಟ್ ಮಾಡ್ತೈತಿ. ಯಾವ್ದ್ರ ಜೊತೆ ಕ್ರಿಯೇಟ್ ಮಾಡ್ತೈತ್ರಿ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಏನ್ ಮಾಡ್ತದೆ ಮೂವಿಂಗ್ ಚಾರ್ಜ್ಡ್ ಪಾರ್ಟಿಕಲ್ ಒಂದು ಆಂಗಲ್ನ ಕ್ರಿಯೇಟ್ ಮಾಡ್ತೈತಿ ಹೌದಾ. ನೆಕ್ಸ್ಟ್ ನೋಡ್ರಿ ಇದನ್ನ ಏನಂತೇಳಿ ಬರ್ಕೊಂತೀವಿ ಅಂದ್ರೆ ವಿ ಕಾಸ್ ಟೀಟಾ ಅಂತೇಳಿ ಬರ್ತೀವಿ ಹಾರಿಜಾಂಟಲ್ ಹೌದಾ. ಮತ್ತೆ ಏನ್ ಮಾಡ್ತದೆ ಇದು ವೆಲಾಸಿಟಿ ಅಂದ್ರೆ ದ ವೆಲಾಸಿಟಿ ಆಫ್ ದ ಮೂವಿಂಗ್ ಚಾರ್ಜ್ಡ್ ಪಾರ್ಟಿಕಲ್ ರಿಸಾಲ್ವ್ಡ್ ಇಂಟು ಟೂ ಪಾರ್ಟ್ಸ್ ಅಂತೇಳಿ ಹೇಳ್ತೀವಿ. ಈ ಮೂವಿಂಗ್ ಚಾರ್ಜ್ಡ್ ಪಾರ್ಟಿಕಲ್ ಏನ್ ಮಾಡ್ತಾ ಇದ್ರಿ ವೆಲಾಸಿಟಿ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ತದೆ. ಒಂದು ವಿ ಕಾಸ್ ಟೀಟಾ ಇನ್ನೂ ಒಂದು ವಿ ಸೈನ್ ಟೀಟಾ ಅಂತೇಳಿ ಹೇಳ್ತೀವಿ. ವೆಲಾಸಿಟಿ ರಿಸಾಲ್ವ್ಡ್ ಇಂಟು ಟೂ ಪಾರ್ಟ್ಸ್ ವಿ ಕಾಸ್ ಟೀಟಾ ಅಂಡ್ ವಿ ಸೈನ್ ಟೀಟಾ. ಇದನ್ನ ಚಾರ್ಜ್ ಅಂತೇಳಿ ತೋರಿ ಇದನ್ನ ಎಕ್ಸ್ಪ್ಲೇನ್ ವೈ ಝೆಡ್ ಹೌದಾ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ದ ಪ್ಯಾರಲಲ್ ಕಾಂಪೊನೆಂಟ್. ಪ್ಯಾರಲಲ್ ಕಾಂಪೊನೆಂಟ್ ಅಂದ್ರೆ ಯಾವುದು ವಿ ಕಾಸ್ ಟೀಟಾ ಈಸ್ ದ ಪ್ಯಾರಲಲ್ ಕಾಂಪೊನೆಂಟ್. ಇದು ಏನ್ ಮಾಡ್ತೈತೆ ಅಂದ್ರೆ ಮೇಕ್ಸ್ ದ ಚಾರ್ಜ್ಡ್ ಪಾರ್ಟಿಕಲ್ಸ್ ಟು ಟ್ರಾವೆಲ್ ಇನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ವಿ ಕಾಸ್ ಟೀಟಾ ಪ್ಯಾರಲಲ್ ಕಾಂಪೊನೆಂಟ್ ಏನ್ ಮಾಡ್ತದೆ ಪ್ಯಾರಲಲ್ ಕಾಂಪೊನೆಂಟ್ ಅಂದ್ರೆ ನೋಡ್ರಿ ವಿ ಕಾಸ್ ಟೀಟಾ ಈ ಲೈನಿಗೆ ಪ್ಯಾರಲಲ್ ಐತಿ ಈ ಲೈನಿಗೆ ಪ್ಯಾರಲಲ್ ಐತಿ ಅಂದ್ರೆ ವಿ ಕಾಸ್ ಟೀಟಾ ಏನ್ ಇದು ಐತಲ್ರಿ ಕಾಂಪೊನೆಂಟ್ ಪ್ಯಾರಲಲ್ ಕಾಂಪೊನೆಂಟ್ ಅಂತೇಳಿ ಹೇಳ್ತೀವಿ. ಯಾಕಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನದ ಒಂದಕ್ಕೊಂದು ಪ್ಯಾರಲಲ್ ಅದಾವ. ಇದು ಏನ್ ಮಾಡ್ತೈತಿ ವಿ ಕಾಸ್ ಟೀಟಾ ಅಂದ್ರೆ ಮೂವಿಂಗ್ ಚಾರ್ಜ್ಡ್ ಪಾರ್ಟಿಕಲ್ಸ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನ್ ಡೈರೆಕ್ಷನ್ ಐತಲ್ರಿ ಆ ಡೈರೆಕ್ಷನ್ ನಲ್ಲಿ ಚಾರ್ಜಸ್ ಮೂವ್ ಆಗ್ಲಿಕ್ಕೆ ಏನ್ ಮಾಡ್ತೈತಿ ಹೆಲ್ಪ್ ಮಾಡ್ತೈತಿ. ಮತ್ತಿದು ವಿ ಸೈನ್ ಟೀಟಾ ಹೌದಾ. ಮತ್ ನೆಕ್ಸ್ಟ್ ಏನಿದು ವಿ ಸೈನ್ ಟೀಟಾ. ವಿ ಸೈನ್ ಟೀಟಾ ಏನಂತೇಳಿ ಹೇಳ್ತೀವಿ ನಾವು ಅಂದ್ರೆ ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ ಅಂತೇಳಿ ಹೇಳ್ತೀವಿ. ಏನಂತೇಳಿ ಹೇಳ್ತೀವಿ ವಿ ಕಾಸ್ ಟೀಟಾ ಅಂದ್ರೆ ಪ್ಯಾರಲಲ್ ಕಾಂಪೊನೆಂಟ್ ಮೂವಿಂಗ್ ಚಾರ್ಜಸ್ ನ ಏನ್ ಮಾಡ್ತೈತಿ ಚಾರ್ಜಸ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಡೈರೆಕ್ಷನ್ ಅಲ್ಲಿ ಪಾಸ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ. ವಿ ಸೈನ್ ಟೀಟಾ ಅಂದ್ರೆ ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ ಅಂತೇಳಿ ಹೇಳ್ತೀವಿ. ಇದೇನ್ ಮಾಡ್ತೈತಿ ಅಂದ್ರೆ ಇಟ್ ಮೇಕ್ಸ್ ದ ಚಾರ್ಜ್ಡ್ ಪಾರ್ಟಿಕಲ್ಸ್ ಟ್ರಾವೆಲ್ಸ್ ಇನ್ ಅ ಸರ್ಕ್ಯುಲರ್ ಪಾತ್. ಇದೇನ್ ಸರ್ಕ್ಯುಲರ್ ಪಾತ್ ಐತಲ್ಲ ಈ ಪಾತ್ ನಲ್ಲಿ ಚಾರ್ಜಸ್ ಟ್ರಾವೆಲ್ ಮಾಡ್ಬೇಕಂದ್ರೆ ವಿ ಸೈನ್ ಟೀಟಾ ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ ಏನ್ ಮಾಡ್ತೈತಿ ಹೆಲ್ಪ್ ಮಾಡ್ತೈತಿ. ಕಾಂಬಿನೇಷನ್ ಆಫ್ ಟೂ ಎಫೆಕ್ಟ್ ಅಥವಾ ಕಾಂಬಿನೇಷನ್ ಆಫ್ ಟೂ ಕಾಂಪೊನೆಂಟ್ಸ್ ವಿ ಸೈನ್ ಟೀಟಾ ಮತ್ತೆ ವಿ ಕಾಸ್ ಟೀಟಾ ಇದನ್ನ ಏನಂತ ಹೇಳ್ತೀವಿ ಅಂದ್ರೆ ಕಾಂಬಿನೇಷನ್ ಆಫ್ ಟೂ ಕಾಂಪೊನೆಂಟ್ಸ್ ಅಂತೇಳಿ ಹೇಳ್ತೀವಿ. ಇದು ಏನ್ ಮಾಡ್ತೈತೆ ಅಂದ್ರೆ ಚಾರ್ಜ್ಡ್ ಪಾರ್ಟಿಕಲ್ಸ್ ಟು ಫ್ಲೋ ಇನ್ ಅ ಹ್ಯಾಲಿಕಲ್ ಪಾತ್. ಇವೆರಡು ಸೇರಿದ್ರೆ ಚಾರ್ಜಸ್ ನ ಹ್ಯಾಲಿಕಲ್ ಪಾತ್ ನಲ್ಲಿ ಚಾರ್ಜಸ್ ನ ಫ್ಲೋ ಆಗೋ ತರ ಹೆಲ್ಪ್ ಮಾಡ್ತೈತಿ. ಯಾವುದು ಕಾಂಬಿನೇಷನ್ ಆಫ್ two components v cos theta and v sin theta. These two components will helps to flow the charges in a helical path ಅಂತೇಳಿ ಬರ್ತೀವಿ ಹೌದಾ. ಇಲ್ಲಿ ಏನಂತಂದ್ರೆ ಪಿಚ್. ಅಲ್ಲಿ ಪಿಚ್ ಅಂದ್ರೆ ತಿಳ್ಕೊಬೇಕು. ಪಿಚ್ ಅಂದ್ರೆ ಏನಂದ್ರೆ ಒಂದು ಕಂಪ್ಲೀಟ್ ರೊಟೇಷನ್ ಆಫ್ ದ ಸರ್ಕ್ಯುಲರ್ ಪಾತ್ ಹೌದಾ. ಚಾರ್ಜಸ್ ಏನಾಗ್ಬೇಕು ಒಂದು ಕಂಪ್ಲೀಟ್ ರೊಟೇಷನ್ ಆಗ್ಬೇಕಿಲ್ಲ. ಇದನ್ನ ಏನಂತ ಹೇಳ್ತೀವಿ ಅಂದ್ರೆ ಪಿಚ್ ಅಂತೇಳಿ ಹೇಳ್ತೀವಿ. ಈ ಏರಿಯಾನಲ್ಲಿ ಏನಾಗ್ತದೆ ಒಂದು ಕಂಪ್ಲೀಟ್ ರೊಟೇಷನ್ ಆಗ್ತೈತಿ. ಪಿಚ್ ಈಸ್ ಈಕ್ವಲ್ಸ್ ಟು ವೆಲಾಸಿಟಿ
along the magnetic field, velocity along the magnetic field into time. ಅಂದ್ರೆ ಮೂವಿಂಗ್ ಚಾರ್ಜಸ್ ಆರ್ ಫ್ಲೋಯಿಂಗ್ ಥ್ರೂ ಎ ಹೆಲಿಕಲ್ ಪಾತ್ ವಿತ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತೇಳಿ ಹೇಳ್ತೀವಿ. ಇದನ್ನ ಏನ್ ಬರ್ತೀವಿ ಅಂದ್ರೆ ಪಿಚ್ ಈಸ್ ಈಕ್ವಲ್ಸ್ ಟು ವೆಲಾಸಿಟಿ ಅಲಾಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಇಲ್ಲಿ ನೋಡ್ರಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಹೌದಾ? ಅಂದ್ರೆ ಯಾವ್ದಾಗ್ತದೆ ಇದು? ಇಟ್ ಈಸ್ ರಿಲೇಟೆಡ್ ಟು ಎ ವಿ ಕಾಸ್ ಥೀಟಾ ಇಂಟು ಟೈಮ್, ಹೌದಾ? ಇಯರ್ ಟೈಮ್ ಇಕ್ವೇಶನ್ ಈಸ್ ಟಿ ಈಸ್ ಈಕ್ವಲ್ಸ್ ಟು, ಟೈಮ್ ಇಕ್ವೇಶನ್ ಈಸ್ ಟಿ ಈಸ್ ಈಕ್ವಲ್ಸ್ ಟು 2πm ಡಿವೈಡೆಡ್ ಬೈ ಕ್ಯೂ ಬಿ, ಹೌದಾ? ಪಿಚ್ ಈಸ್ ಈಕ್ವಲ್ಸ್ ಟು ವಿ ಕಾಸ್ ಥೀಟಾ ಇಂಟು 2πm ಡಿವೈಡೆಡ್ ಬೈ ಕ್ಯೂ ಬಿ ಅಂತೇಳಿ ಬರ್ತೇವೆ. ದಿಸ್ ಈಸ್ ದ ಇಕ್ವೇಶನ್.